ರಾಜ್ಯದ ಮುಖ್ಯಮಂತ್ರಿ ಮಾಡಿದೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಹೈಕಮಾಂಡ್ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ರೀತಿಯಲ್ಲಿ ಯುವಕರು ಬರಬೇಕು. ಯಾಕೆಂದ್ರೆ ಸಾಮಾನ್ಯ ಕಾರ್ಯಕರ್ತರು ಇಲ್ಲಿ ಇವತ್ತು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ಡಿ ಕೆ ಸಾಹೇಬರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಅದಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಹೆಚ್ಚಿನವಾಗಿ ಯುವಕರು ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು. ನಿಮಗೆಲ್ಲ ಸ್ವಾಗತ ಮಾಡ್ತೀನಿ ಅಂತ ಹೇಳಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ರಾಹುಲ್ ಗಾಂಧಿ ನೀರು ಇಸ್ಕೊಡ್ರಪ್ಪ. ಬಂಡು ಕೊಡಿ, ನೀರು ಬಂಡು ಕೊಡಿ. ಈ ರಾಜ್ಯದ ಸರ್ವ ಜನಾಂಗದ ಜನತೆ, ಈ ರಾಜ್ಯದ ಎಲ್ಲ ವರ್ಗದ ಜನರು ಕಂಡಂಥ ಕನಸು ಇವತ್ತು ನನಸಾಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮೊದಲು 3 ವರ್ಷ ಪೂರೈಸಿದ್ದು ಕೂಡ ಅತ್ಯಂತ ಯಶಸ್ಸಿನ ಕಾಲ ಕಾಂಗ್ರೆಸ್ ಪಕ್ಷದ. ಅದೇ ರೀತಿ ಇವತ್ತು ನಿನ್ನೆಯಿಂದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಡಿ ಕೆ ಯುಗವನ್ನು ಆರಂಭಿಸಿದ್ದಾರೆ. ಈ ಯುಗ ಇನ್ನು 2 ವರ್ಷ ಇರ್ತದೆ. ಈ ಯುಗ ರಾಜ್ಯದ ಎಲ್ಲ ಸರ್ವ ಜನಾಂಗದ ಜನತೆಗೆ ಇದು ಶಾಂತಿಯ ತೋಟವಾಗಲಿದೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಇಡೀ ರಾಜ್ಯ ನಿನ್ನೆಯಿಂದನೂ ಕೂಡ ಹಬ್ಬದ ವಾತಾವರಣ ಇದೆ. ನಾವು ಕೂಡ ಗಂಡಸಿ ಹ್ಯಾಂಡ್ ಪೋಸ್ಟ್ನಲ್ಲಿ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಖುಷಿಗೆ ತಕ್ಕನಾಗಿ ನಾವು ಇವತ್ತು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಬ್ಲಾಕ್ ಕಾಂಗ್ರೆಸ್, ಗಂಡಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಾವು ಸಡಗರವನ್ನು ಆಚರಿಸಿದ್ದೀವಿ. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಬಯಕೆ ಇವತ್ತು ಈಡೇರಿದೆ. ಅದೇ ರೀತಿ ಈ ದಿನ ಏನು ನಾವು ಈ ರಾಜ್ಯ ಕಂಡ ಧೀಮಂತ ನಾಯಕ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅದೇ ರೀತಿ ಈ ಕ್ಷೇತ್ರದಲ್ಲಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶಿವಲಿಂಗೇಗೌಡರು ಕೂಡ ಈ ನೆಕ್ಸ್ಟ್ ಕಂತಿನಲ್ಲಿ 2ನೇ ಸುತ್ತಿನಲ್ಲಿ ಅವರು ಕೂಡ ಸಚಿವರಾಗ್ತಾರೆ ಅನ್ನೋ ಒಂದು ಆಶಾಭಾವನೆ ನಮ್ಮೆಲ್ಲರಿಗೂ ಇದೆ. ಅವರನ್ನು ಖಂಡಿತ ತಾವು ಅದನ್ನು ನೆರವೇರಿಸ್ಕೊಡ್ಬೇಕು ಅಂತ ಹೇಳಿ ನಾವು ಈ ಮುಖಾಂತರ ಈ ಸಡಗರವನ್ನು ಆಚರಿಸಿ, ಇದೇ ಸಡಗರದಲ್ಲಿ ಈ ಒಂದು ವಿನಂತಿಯನ್ನು ಕೂಡ ನಾವು ನಮ್ಮ ಪಕ್ಷದ ಹೈಕಮಾಂಡ್ಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಆದಾಗ ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರ, ರಾಹುಲ್ ಗಾಂಧಿ ಅವರ, ವೇಣುಗೋಪಾಲ್ ಅವರ, ಸುರ್ಜೇವಾಲಾ ಅವರ ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲಿ ಚುನಾವಣೆ ನಡೀತು. ಜನ ಅಭೂತಪೂರ್ವವಾಗಿ 136 ಸೀಟುಗಳನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದರು. ಆಶೀರ್ವಾದ ಮಾಡಿದ ದಿನನೇ ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು. 3 ವರ್ಷಗಳ ಕಾಲ ಸತತವಾಗಿ ಗ್ಯಾರಂಟಿಗಳು ಹೇಗಿತ್ತು ಅಂದರೆ ಸಾಮಾನ್ಯ ಜನರ ಬದುಕಿಗೆ ಅವಶ್ಯಕತೆ ಆಗಿತ್ತು. ಆ ಗ್ಯಾರಂಟಿಗಳು, ಅಂತ ಗ್ಯಾರಂಟಿಗಳ ಕೊಟ್ಟು ಅದರಂತೆ ನಡೆದ ಸಿದ್ದರಾಮಯ್ಯನವರಿಗೆ ಮೊದಲು ನಾವು ಅಭಿನಂದನೆ ತಿಳಿಸ್ತಾ ಇದ್ದೀವಿ. ಜೊತೆಗೆ ಸಿದ್ದರಾಮಯ್ಯ ಸಾಹೇಬರು ಹೈಕಮಾಂಡ್ ಹೇಳಿದ ತಕ್ಷಣನೇ ಹೈಕಮಾಂಡ್ ಆದೇಶ ಪಾಲನೆ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದ್ರು. ಸಿದ್ದರಾಮಯ್ಯ ಸಾಹೇಬರಿಗೆ ಕೋಟಿ ನಮಸ್ಕಾರ ಮಾಡ್ತೀವಿ. ಈ ರಾಜ್ಯದಲ್ಲಿ ಉಳಿದ ನಾಯಕರು ಅವರಿಗೆ, ಸಿದ್ದರಾಮಯ್ಯ ಸಾಹೇಬರು ಎಲ್ಲ ನಾಯಕರಿಗೂ ಒಂದು ಮಾರ್ಗದರ್ಶನ, ಒಂದು ಪ್ರತಿಬಿಂಬ ಆಗಿದ್ದಾರೆ. ಅವರು ಆದರ್ಶ ಆಗಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದ್ರ ಜೊತೆಗೆ ಶಿವಕುಮಾರ್ ಅವರ ಪರ್ವ ನಿನ್ನೆ ಸಂಜೆಯಿಂದ ಶುರುವಾಗಿದೆ. ಮೊದಲನೇ ಪ್ರಪ್ರಥಮವಾಗಿ ಯುವಕರಿಗೆ ಎಷ್ಟು ಅವರು ಆದ್ಯತೆ ಕೊಟ್ಟರು ಅಂದರೆ, ಅಧಿಕಾರ ವಹಿಸ್ಕೊಂಡ ತಕ್ಷಣ ಅವರು ಶಾಲಾ ಮಕ್ಕಳಿಗೆ, ಕಾಲೇಜ್ ಹುಡುಗರಿಗೆ, ಎಲ್ಲ ಹುಡುಗರಿಗೂ, ಹೆಣ್ಮಕ್ಳಿಗೂ, ಗಂಡು ಹುಡುಗರಿಗೂ ಎಲ್ಲ ಫ್ರೀ ವ್ಯವಸ್ಥೆ ಮಾಡಿದ್ರು. ಬಸ್ ವ್ಯವಸ್ಥೆ, ಯಾರು 1 ರೂಪಾಯಿ ಕೊಡಬೇಕಾದಿಲ್ಲ, ಪಾಸ್ ತಗೊಳ್ಬೇಕಾದಿಲ್ಲ.
ಅರ್ಜಿ ಹಾಕಿ ಏನ್ ID ಕಾರ್ಡ್ ಕೊಡ್ತಾರೆ ID ಕಾರ್ಡ್ ತಗೊಂಡು ಈ ಗಣಸಿಯಿಂದ ಹಾಸನಕ್ಕೆ ಹೋಗ್ಬೇಕು, ಗಣಸಿಯಿಂದ ಇನ್ನೆಲ್ಲ ಅರಸೀಕೆರೆಗೆ ಹೋಗೋರು ಇರ್ತಾರೆ, ಚಂದ್ರಪಟ್ಟಣಕ್ಕೆ ಹೋಗೋರು ಇರ್ತಾರೆ, ಅಲ್ಲಿ ಒಳ್ಳೆ ಕಾಲೇಜಿಗೆ ಸೇರ್ಕೊಂಡಿರ್ತಾರೆ, ಇಂಜಿನಿಯರಿಂಗ್ ಸೇರಿರ್ತಾರೆ, ಕಾಮರ್ಸ್ ಕಾಲೇಜಿಗೆ ಸೇರಿರ್ತಾರೆ, PUC ಓದೋರು ಇರ್ತಾರೆ, ಇಲ್ಲ ಒಳ್ಳೆ SLC ಕಾಲೇಜ್ SLC ಹೈಸ್ಕೂಲಿಗೆ ಹಾಸನದಲ್ಲಿ ಸೇರಿರ್ತಾರೆ. ಅವರೆಲ್ಲರೂ ಬಸ್ಸಲ್ಲಿ ಓಡಾಡೋ ಅಂತ ವ್ಯವಸ್ಥೆ ಸನ್ಮಾನ್ಯ ನೂತನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಮಾಡಿದ್ದಾರೆ. ಜೊತೆಗೆ ಬೆಂಗಳೂರು ಜನಕ್ಕೂ ಈ OC A ಖಾತಾ B ಖಾತಾ ಇತ್ತು, ಅದರದ್ದು ನಿನ್ನೆ ಎಲ್ಲ ಅವರ ಒಂದು ಪ್ರಣಾಳಿಕೆಯಲ್ಲಿ ಇಡೀ ಸ್ಟೇಟ್ ಪೂರ್ತಿ ಅದನ್ನ ಭರವಸೆ ಕೊಟ್ಟಿದ್ದಾರೆ. ಅದು ಈಡೇರುತ್ತೆ, ಅದು ಕಾರ್ಯಗತವಾಗಲಿ ಅಂತ ಕೊಟ್ಟಿದ್ದಾರೆ. ಇನ್ನು ಅನೇಕ ಜನಪರ ಕಾರ್ಯಕ್ರಮಗಳನ್ನ ಮಾಡ್ತಾರೆ. DK ಶಿವಕುಮಾರ್ ಸಾಮಾನ್ಯರಲ್ಲ, ಸಾಮಾನ್ಯ ಕಾರ್ಯಕರ್ತರಂತೆ. NSUA ಇಂದ ಬಂದು ಸಾಮಾನ್ಯ ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ MLA ಆಗಿ ಈ ಮಠದಲ್ಲಿ ಅವರು ಸುಮಾರು 50-55 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ಅವ್ರ ಸೇವೆನ ಗುರುತಿಸಿ ಅವರಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹುದ್ದೆ ಕೊಟ್ಟಿದೆ. ಅವರು ಜನರ ಕ್ಷೇಮಕ್ಕಾಗಿ, ಜನಕ್ಕೆ ಏನು ಅನುಕೂಲ ಇದೆ, ಸಾಮಾನ್ಯ ಜನಕ್ಕೆ ಏನು ಅನುಕೂಲ ಇದೆ, IT-BT ಜನಕ್ಕೆ ಏನು ಅನುಕೂಲ ಇದೆ, ರೈತರಿಗೆ ಏನು ಬೇಕಾಗಿದೆ, ಎಲ್ಲದನ್ನೂ ಅವ್ರು ಕಂಡಿರೋದ್ರಿಂದ ಎಲ್ಲದನ್ನು ಯಶಸ್ವಿಯಾಗಿ ಪೂರೈಸ್ತಾರೆ ಅಂತ ನಾವು ಕಾರ್ಯಕರ್ತರೆಲ್ಲ ಭರವಸೆ ಕೊಡ್ತಾ ಇದೀವಿ. ಅವರ ಪರವಾಗಿ ಭರವಸೆ ಕೊಡ್ತಾ ಇದೀವಿ. ನಮ್ಗೆಲ್ಲ ಇವತ್ತೊಂಥರ ಹರ್ಷೋದ್ಗಾರ, ಸಂಭ್ರಮ. ಇದ್ರ ಜೊತೆಗೆ ನಮ್ಮ ಸಿದ್ದರಾಮಯ್ಯನವರು ಅವ್ರನ್ನ ಕೂರಿಸಿದ್ದು ನಮ್ಗೆ ಇನ್ನೂ ಹೆಚ್ಚಿನ ಬಲ ಬಂದಿದೆ. ಅವರಿಬ್ಬರು ಜೋಡೆತ್ತಿನ ಸರ್ಕಾರ ಮುಂದೆ 28ರಲ್ಲಿ ಸರ್ಕಾರ ಬಂದೇ ಬರುತ್ತೆ. ಇದ್ರ ಜೊತೆಗೆ ನಮ್ಮ ಹೊಸ ಪಕ್ಷಕ್ಕೆ ನೂತನ ಸಾರಥಿಯಾಗಿ ಸನ್ಮಾನ್ಯ BK ಹರಿಪ್ರಸಾದ್ ಅವರು ನೇಮಕ ಆಗಿದೆ. ಸರ್ಕಾರ ನಮ್ಮ ಹೈಕಮಾಂಡ್ ಇಂದ ಮೂರು ಮುಖಗಳು, ಹರಿಪ್ರಸಾದ್, ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಮುಂದೆ 28ಕ್ಕೆ ನಾವು 100ಕ್ಕೆ 100 ಭಾಗ ಕಾಂಗ್ರೆಸ್ ಸರ್ಕಾರ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ತರಲಿಕ್ಕೆ ನಮ್ಮೆಲ್ಲಾ ಕಾರ್ಯಕರ್ತರು ಶ್ರಮ ಬೀಳ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೂ ಹೈಕಮಾಂಡ್ನವರು ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಿರಿ ಕೊಟ್ಟಿದ್ದಕ್ಕೆ ನಮ್ಮ ತಾಲೂಕಿನ ಜನತೆಯ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ, ಕೋಟಿ ನಮಸ್ಕಾರಗಳನ್ನು ಹೇಳ್ತಾ, ನಮ್ಮ ತಾಲೂಕಿನ ಜಿಲ್ಲೆಯ ಕೂಗೊಂದಿದೆ. ನಮ್ಮ ಅರಸೀಕೆರೆ ಇತಿಹಾಸದಲ್ಲೇ ಯಾರು ಮಂತ್ರಿ ಆಗಿರ್ಲಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಅವ್ರನ್ನ ಮಂತ್ರಿ ಮಾಡ್ತೀವಿ ಅಂತ ಕರ್ಕೊಂಡ್ಬಂದ್ರು. ನಾವು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಯಾವ ಭಿನ್ನ ಭೇದ ಇಲ್ದಲೆ ಹೈಕಮಾಂಡ್ ಹೇಳಿದರೆ ಅರಸೀಕೆರೆಗೆ ಇತಿಹಾಸದಲ್ಲಿ ಒಂದು ಮಂತ್ರಿ ಮಾಡ್ತಾರೆ ಅಂತ ದುಡಿದು ಕಷ್ಟಪಟ್ಟು ಗೆಲ್ಸಿದೀವಿ ಅವ್ರನ್ನ. ಈಗ ಮಂತ್ರಿ ಮಾಡಲೇಬೇಕು. ಹಾಸನ ಜಿಲ್ಲೆ ಇತಿಹಾಸ ನಿರ್ಮಿಸಲೇಬೇಕು. ಮುಂದೆ 28ಕ್ಕೆ ಜಿಲ್ಲೆಯಲ್ಲಿ 7ಕ್ಕೆ 7 ಬರಬೇಕು ಅಂದ್ರೆ ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನ ಕೊಡ್ಲೇಬೇಕು ಅಂತ ನಾನು ಈ ಮೂಲಕ ಪಕ್ಷದ ವರಿಷ್ಠರಲ್ಲಿ ಕಾಂಗ್ರೆಸ್ಸಿನ ಎಲ್ಲಾ ಜಿಲ್ಲೆಯ ಕಾರ್ಯಕರ್ತರ ಪರವಾಗಿ ಮನವಿ ಮಾಡ್ಕೊತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಏನು, ಈ ಸಂಭ್ರಮದ ವ್ಯವಸ್ಥೆ ಏನಿದೆ, ನಮ್ಮ ಹಾಸನ ಜಿಲ್ಲೆಯ ಗಣಸಿ ಬ್ಲಾಕ್ ಅಧ್ಯಕ್ಷರಾದ ಮೆಟ್ರೋ ಬಾಬು, ಗಂಗಾಧರಣ್ಣ, ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಸೇರಿ ಇವತ್ತು DK ಸಾಹೇಬ್ರ ಕಟೌಟಿಗೆ ಕ್ಷೀರಾಭಿಷೇಕ ಮಾಡೋದ್ರ ಮುಖಾಂತರ ನಾವು ನಮ್ಮ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಮುಂದೆ ಭವಿಷ್ಯದಲ್ಲಿ DK ಸಾಹೇಬ್ರು ಒಳ್ಳೆ ಕೆಲಸ ಮಾಡಿ ಕಾಂಗ್ರೆಸ್ಸಿಗೆ ನಿರಂತರವಾಗಿ ಕರ್ನಾಟಕದಲ್ಲಿ ಪಕ್ಷನ ಆಡಳಿತದಲ್ಲಿ ಇರಬೇಕು ಅಂತ ಅವ್ರಿಗೂ ಮನವಿ ಮಾಡ್ಕೊಂಡು ನಮ್ಮ ಬಂದಂತ ಎಲ್ಲಾ ಕಾರ್ಯಕರ್ತರಿಗೂ ಒಂದು ಸಂತೋಷದಿಂದ ಎಲ್ಲರಿಗೂ ಬಂದಿದ್ದಕ್ಕೆ ಅಭಿನಂದನೆಗಳು ಸಲ್ಲಿಸ್ತಾ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ನಮಸ್ಕರಿಸ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ. ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಕಿ, ಶಿವಕುಮಾರ್ ಕಿ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, DK ಶಿವಕುಮಾರ್ ಕಿ, ಶಿವಲಿಂಗೇಗೌಡರಿಗೆ ಒಂದು ನಿಮಿಷ ನೋಡಿ, ಎಲ್ಲರೂ ಕ್ಯಾಮರಾ ನೋಡ್ರಿ.